ವ್ಯಕ್ತಪಡಿಸಿದರು. ಕಚೇರಿಯಲ್ಲಿದ್ದ ಅಧಿಕಾರಿ ನರಸಿಂಹಮೂರ್ತಿ ಅವರನ್ನ ತರಾಟೆಗೆ ತೆಗೆದುಕೊಳ್ತು. ಕಚೇರಿಯಿಂದ ಹೊರಬಂದ ಪ್ರತಿಭಟನಾಕಾರರು ಅಧಿಕಾರಿ ವಿರುದ್ಧ ಆರೋಪಗಳ ಸುರಿಮಳೆಗೆರೆದರು. ಅಕ್ರಮ ಕಟ್ಟಡ ಕಟ್ಟಲು ಅನುಮತಿ ನೀಡುವ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವ ಬಗ್ಗೆ ಕಳೆದ ಸೆಪ್ಟೆಂಬರ್ನಲ್ಲಿ ಬಿಬಿಎಂಪಿ ಆಯುಕ್ತರು ಆದೇಶ ಹೊರಡಿಸಿದ್ರು. ಆದರೆ ಕಾನೂನು ಬಾಹಿರ ಅನುಮತಿ ನೀಡಿರುವ ಬಗ್ಗೆ ಮಾಹಿತಿ ಕೊಡಲು ಬಿಬಿಎಂಪಿ ಟೌನ್ ಪ್ಲಾನಿಂಗ್ ಅಧಿಕಾರಿ ನರಸಿಂಹಮೂರ್ತಿ ಹಿಂದೇಟು ಹಾಕ್ತಿದ್ರು ಅನ್ನೋದು ಪ್ರತಿಭಟನಾಕಾರರ ಆರೋಪ. ಬೆಂಗಳೂರು ನಗರದಲ್ಲಿ ಹೈರೈಸ್ ಬಿಲ್ಡಿಂಗ್ ಯಾವ್ದಾವ್ದು ಇದೋ ಅದೆಲ್ಲ ಇವ್ರ ಕಂಟ್ರೋಲ್ಗೆ ಬರುತ್ತೆ. ಒಂದು ಪ್ಲಾನ್ ಮಾಡ್ಬೇಕಂದ್ರೆ 15-20 ಲಕ್ಷ ರೂಪಾಯಿ ಇವ್ರು ನರಸಿಂಹಮೂರ್ತಿ ಸುಮಾರು 2 ವರ್ಷದಿಂದ ಇದ್ದಾರೆ. ಇವರು ಬಹಳ ಒಂದು ಭ್ರಷ್ಟಾಚಾರ ಅಧಿಕಾರಿ ಇಲ್ಲಿ ಬಿಬಿಎಂಪಿಯಲ್ಲಿ. ಒಂದು ಪ್ಲಾನ್ಗೂ ಮಿನಿಮಮ್ 20 ಲಕ್ಷ ರೂಪಾಯಿ ತಗೊಳ್ತಾ ಇದ್ದಾರೆ. ಇವರ ಕಚೇರಿನಲ್ಲಿ ಕುಂತ್ಕೊಂಡು 20 ಲಕ್ಷ ಒಂದೊಂದು ಬಿಲ್ಡಿಂಗ್ ತಗೊಂಡು ಬಿಟ್ಬಿಡ್ತಾರೆ. ಇದು ಹೆಂಗೆ ಆಗುತ್ತೆ ಅಂದ್ರೆ, ಆಲ್ರೆಡಿ ಬೆಳ್ಳಾರಿಯಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಅದು ಬಂದು ಬರೀ ನಾವು ಕಟ್ಟಡ ಮಾಲೀಕರನ್ನ ಬ್ಲೇಮ್ ಮಾಡೋದು, ಅದು ಸಿವಿಲ್ ಇಂಜಿನಿಯರ್ ಆರ್ಟಿಸ್ಟ್ ಏನು ಕಟ್ಟಡ ಕಟ್ತಾನೋ ಅವನ ಬ್ಲೇಮ್ ಮಾಡೋದಲ್ಲ. ಇಟ್ ಈಸ್ ಅ ಬೌಂಡ್ ಅಂಡ್ ಡ್ಯೂಟಿ ಆಫ್ ದ ಬಿಬಿಎಂಪಿ ಅಫಿಷಿಯಲ್ಸ್ ಆಲ್ಸೋ. ಬಿಬಿಎಂಪಿ ಇಷ್ಟು ದಿನ ತೆರಿಗೆ ಸಂಗ್ರಹಕ್ಕೆ ಗಾಂಧಿ